ಬಾಗಲಕೋಟೆ ಜಿಲ್ಲೆಯ ಹುಣಗುಂದ ಮತಕ್ಷೇತ್ರದ ಶಾಸಕರಾದ ವಿಜಯಾನಂದ್ ಎಸ್ ಕಾಶಪ್ಪನವರ ವೀರಶೈವ ಲಿಂಗಾಯತ್ ಅಭಿವೃದ್ಧಿ ನಿಗಮ ಅಧ್ಯಕ್ಷರಾಗಿ ಫೆಬ್ರವರಿ 22ರಂದು ಪದಗ್ರಹಣ ಮಾಡಿದರು. ಶಾಸಕ ವಿಜಯಾನಂದ್ ಎಸ್ ಕಾಶಪ್ಪನವರು ಇಂದು ಇಲ್ಕಲ್ ನಗರಕ್ಕೆ ಆಗಮಿಸಿದ ಹಿನ್ನೆಲೆ ವಿಶ್ವಗುರು ಬಸವಣ್ಣ ಹಂಚಿನ ಮೂರ್ತಿಗೆ ಮತ್ತು ಎಸ್ಆರ್ ಕಂಠಿಯವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ನಂತರ ಚಿತ್ತರಗಿ ಶ್ರೀ ವಿಜಯ ಮಹಾಂತೇಶ್ ಮಠಕ್ಕೆ ಮತ್ತು ಹಜರತ್ ಸೈಯದ್ ಶಾ ಮುತ್ರುಜಾ ಖಾದ್ರಿ ದರ್ಗಾಕ್ಕೆ ಭೇಟಿ ನೀಡಿ ಆಶೀರ್ವಾದ ಪಡೆದುಕೊಂಡರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಎಲ್ಲಾ ಸಮಾಜಕ್ಕೂ ನ್ಯಾಯ ಒದಗಿಸುತ್ತೇನೆ ಎಂದು ತಿಳಿಸಿದರು. बोलो भारत माता की विजयानंद काशಪ್ಪನವರಿಗೆ ವಿಜಯಾನಂದ ಕಾಶಪ್ಪನವರಿಗೆ ಡಿಕೆ ಶಿವಕುಮಾರ್ ಅವರಿಗೆ ನೂತನವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇವತ್ತು ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನಾಗಿ ಇವತ್ತು ನನಗೆ ನೇಮಕ ಮಾಡಿರುವ ಹಿನ್ನೆಲೆಯಲ್ಲಿ ನಿನ್ನೆ ತಾನೇ ನಾನು ಇವತ್ತು ಅಧಿಕಾರವನ್ನು ಸ್ವೀಕಾರ ಮಾಡಿ ಇವತ್ತು ಪ್ರಥಮ ಬಾರಿಗೆ ನಾನು ನನ್ನ ಕ್ಷೇತ್ರದ ನನ್ನ ಇಲ್ಕಲ್ ನಗರಕ್ಕೆ ಇವತ್ತು ಆಗಮಿಸಿದ್ದೇನೆ. ಪ್ರಥಮವಾಗಿ ನಮ್ಮ ಚಿತ್ತರಗಿಯ ಜ್ಯೋತಿ ಪರಮ ಪೂಜ್ಯ ಲಿಂಗೈಕ್ಯ ವಿಜಯ ಮಾತಪ್ಪಗಳನ್ನು ಅವರ ದರ್ಶನವನ್ನು ಮಾಡಿ ಇವಾಗ ಹಜರತ್ ಸೈಯದ್ ಶಾ ಮುರ್ತುಜಾ ಖಾದ್ರಿ ಪೂಜ್ಯರನ್ನು ಕೂಡ ಈಗ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಯಾಕಂದರೆ ಇವತ್ತು ಪವಿತ್ರವಾದ ನಮ್ಮ ಇಲ್ಕಲ್ ಭಾವೈಕ್ಯತೆ ಸಂಕೇತ ಆದ ಹಜರತ್ ಸೈಯದ್ ಶಾ ಮುರ್ತುಜಾ ಖಾದ್ರಿ ದರ್ಗಾದ ಇವತ್ತು ಉರುಸು, ಈ ಉರುಸಿನ ಅಂಗವಾಗಿ ಒಂದು ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದಾರೆ. ಇವತ್ತು ನಮ್ಮ ಪಕ್ಷದ ಎಲ್ಲ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಂತ ಅಬ್ದುಲ್ ರಜಾಕ್ ತಟ್ಕಾರ್ ಅವರು ಮತ್ತು ಅನೇಕ ನಮ್ಮ ಹಿರಿಯರು ಅಹಮದ್ ಸಾಬ್ ಬಾಗ್ವಾನ್, ಅಬ್ಬು ಹಳ್ಳಿಯವರು, ಮಾಂತಗೌಡ ಪಾಟೀಲ್ ಅವರು, ಡಾಕ್ಟರ್ ಮಹಾಂತೇಶ್ ಅಕ್ಕಿಯವರು ಮತ್ತು ಎಲ್ಲ ನಮ್ಮ ಮುತ್ತಣ್ಣ ಕಲ್ಗುಡಿ ಇರ್ಬೋದು, ಮಲ್ಲು ಮರಿವಾಳರು ಇರ್ಬೋದು, ಎಲ್ಲ ನಮ್ಮ ಪಕ್ಷದ ಹಿರಿಯ ಕಿರಿಯ ಮುಖಂಡರು, ನಮ್ಮ ಮಹಿಳಾ ಕಾಂಗ್ರೆಸ್ನ ಸದಸ್ಯರು, ಯುವ ಕಾಂಗ್ರೆಸ್ ಮತ್ತು ಯೂತ್ NSY ಎಲ್ಲ ಘಟಕದ ಯುವಕರು ಕೂಡ ಈ ಒಂದು ಅದ್ಭುತವಾದ ಸ್ವಾಗತವನ್ನು ಮಾಡಿ ಇದೀಗ ತಾನೇ ನನಗೆ ಬರಮಾಡ್ಕೊಂಡಿದ್ದಾರೆ. ನಾನು ತಮ್ಮ ಮುಖಾಂತರ, ಮಾಧ್ಯಮದ ಮುಖಾಂತರ ಇವತ್ತು ನನ್ನ ಮತಕ್ಷೇತ್ರದ ಜನತೆಗೆ ಪ್ರತಿಯೊಬ್ಬನಿಗೂ ಯಾರು ನನಗೆ ಇವತ್ತು ಮತವನ್ನು ಕೊಟ್ಟು ಆಯ್ಕೆ ಮಾಡಿ ಈ ಒಂದು ಸ್ಥಾನವನ್ನು ಸಿಗಬೇಕಂದ್ರೂ ಕೂಡ ನನ್ನ ಮತಕ್ಷೇತ್ರದ ಜನತೆಯೇ ಕಾರಣ ಅನ್ನೋ ಮಾತನ್ನು ನಾನು ಭಾಳ ಸ್ಪಷ್ಟವಾಗಿ ಅವರು ನನ್ನ ಆಯ್ಕೆ ಮಾಡಿ ಇವತ್ತು ಶಾಸಕರು ಮಾಡಿರೋ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ಕೂಡ ಈ ಒಂದು ನನಗೆ ಹುದ್ದೆಯನ್ನು, ಅದರಲ್ಲಿ ವಿಶೇಷವಾಗಿ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ಮಾಡಿದ್ದಾರೆ. ಬಹುತೇಕ 2020ರಲ್ಲಿ ರಚನೆ ಆದಂಥ ಈ ಒಂದು ನಿಗಮ ಮಂಡಳಿ ಇವತ್ತು ಅನೇಕ ವೀರಶೈವ ಲಿಂಗಾಯತ
ಬಡ ಜನಕ್ಕೆ, ರೈತರಿಗೆ, ಮಹಿಳೆಯರಿಗೆ, ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಇವತ್ತು ಈ ಒಂದು ನಿಗಮದಿಂದ ಇವತ್ತು ಸಾಕಷ್ಟು ಸಹಾಯ ಹಸ್ತವನ್ನು ನೀಡೋದಕ್ಕೆ ಇವತ್ತು ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಖಂಡಿತವಾಗಿ ನನ್ನ ಮತಕ್ಷೇತ್ರದ ಜನತೆಗೆ ನಾನು ಅಭಿನಂದಿಸಿ ಧನ್ಯವಾದಗಳನ್ನು ಕೂಡ ಹೇಳಿ ಇವತ್ತಿನ ಕೊಟ್ಟಿರುವಂಥ ಅವಕಾಶವನ್ನು ಈ ರಾಜ್ಯದ ಪ್ರತಿಯೊಂದು ಮತಕ್ಷೇತ್ರದಲ್ಲಿ 224 ಮತಕ್ಷೇತ್ರ ಮತ್ತು 28 ಜಿಲ್ಲೆಗಳಿಗೂ ಕೂಡ ಪ್ರವಾಸವನ್ನು ಮಾಡಿ ಅಲ್ಲಿರುವಂಥ ಬೇಡಿಕೆಗಳು, ಅದರಲ್ಲಿ ಸಮುದಾಯಗಳಲ್ಲಿ ಅನೇಕ ಏನು ಬೇಡಿಕೆಗಳಿದಾವೆ ಆ ಬೇಡಿಕೆಯನ್ನು ಪ್ರಾಮಾಣಿಕತೆ ಮತ್ತು ನಿಷ್ಠೆಯಿಂದ ಈಡೇರಿಸಿ ಈ ಒಂದು ನಿಗಮವನ್ನು ಒಂದು ಮಾದರಿ ನಿಗಮವನ್ನಾಗಿ ಮಾಡಿ ಈ ರಾಜ್ಯದಲ್ಲಿ ನಿಗಮ ಮಂಡಳಿಗಳು ಕೂಡ ಏನು ಮಾಡ್ಬೋದು ಅನ್ನೋದನ್ನು ತೋರಿಸುವಂಥ ಒಂದು ಛಲವನ್ನು ನಾನು ಹೊಂದಿದ್ದೀನಿ. ಆದರೆ ಅದಕ್ಕೆ ನನಗೆ ಮಾನ್ಯ ಮುಖ್ಯಮಂತ್ರಿಗಳು ಗುರುತಿಸಿ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಆ ನಿಗಮ ಮಂಡಳಿಯಲ್ಲಿ ಎಲ್ಲರಿಗೂ ಕೂಡ ನ್ಯಾಯವನ್ನು ಕೊಡಿಸುವಂಥ ಕೆಲಸ ನಾನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಮಾಧ್ಯಮದವರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ಎಲ್ಲರ ನನ್ನ ಮತಕ್ಷೇತ್ರದ ಜನತೆಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳಿ ನನ್ನ ಎರಡು ಮಾತು. ಸರಿ.